ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಬಿ.ಕಾಮ್ 5th ಸೆಮಿಸ್ಟರ್ ಆಡಿಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಒಂದು ಟಾಪಿಕ್ ಅನುಕೂಲತೆ ಮತ್ತು ಅನಾನುಕೂಲತೆ. ಸೊ ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರುತ್ತೆ ಪೇಪರ್ನಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಶ್ನೆಗಳನ್ನು ನೀವು ನೋಡ್ಕೋಬೇಕು, ಅದಕ್ಕೆ ಉತ್ತರ ಏನು ಬರೀಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಸೊ ಅನುಕೂಲತೆ ಅನಾನುಕೂಲತೆ, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಅಂದರೆ ಇತಿಮಿತಿಗಳ ಮೇಲೆ ಕೇಳುವಂಥ ಪ್ರಶ್ನೆಗಳನ್ನ ನೋಡೋಣ. ಆಂತರಿಕ ನಿಯಂತ್ರಣದ ಅನುಕೂಲತೆ ಮತ್ತು ಅನಾನುಕೂಲತೆಯನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನಲ್ ಕಂಟ್ರೋಲ್. ಫಸ್ಟು ಅನುಕೂಲತೆಗಳನ್ನ ನೋಡೋಣ. ದಕ್ಷವಾದ ಆಂತರಿಕ ಪ್ರತಿಬಂಧ ವ್ಯವಸ್ಥೆ. ಆಂತರಿಕ ನಿಯಂತ್ರಣವು ಸಂಸ್ಥೆಯಲ್ಲಿ ದಕ್ಷವಾದ ಆಂತರಿಕ ಪ್ರತಿಬಂಧ ವ್ಯವಸ್ಥೆಯನ್ನು ಮಾಡಿಕೊಡುತ್ತದೆ. ಯಾವುದೇ ರೀತಿಯಾದಂತಹ ಮೋಸದ ವಂಚನೆಯ ಅವಕಾಶಗಳನ್ನು ಇದು ತಪ್ಪಿಸುತ್ತದೆ. ಅಕ್ರಮಗಳನ್ನು ಕಂಡುಹಿಡಿಯುವುದು. ಆಂತರಿಕ ನಿಯಂತ್ರಣವು ಸಂಸ್ಥೆಯಲ್ಲಿ ಕೆಲಸಗಾರರಿಂದ ಅಥವಾ ಆಡಳಿತ ವರ್ಗದಿಂದ ನಡೆಯಬಹುದಾದಂತಹ ವಂಚನೆಗಳನ್ನು, ಅಕ್ರಮಗಳನ್ನು ಮೊದಲೇ ಕಂಡುಹಿಡಿಯಲು ಇದು ಸಹಾಯ ಮಾಡುತ್ತದೆ. ಕರ್ತವ್ಯಗಳನ್ನು ಮತ್ತು ಹೊಣೆಗಾರಿಕೆಗಳನ್ನು ನಿರ್ಧರಿಸುವುದು. ಆಂತರಿಕ ನಿಯಂತ್ರಣವು ಸಂಸ್ಥೆಯಲ್ಲಿ ಕೆಲಸಗಾರರ ಮತ್ತು ಆಡಳಿತ ವರ್ಗದ ಕರ್ತವ್ಯಗಳನ್ನು ಮತ್ತು ಹೊಣೆಗಾರಿಕೆಗಳನ್ನು ಹೊಂದಾಣಿಕೆ ಮಾಡಿ ಜವಾಬ್ದಾರಿಗಳನ್ನು ನೀಡುತ್ತದೆ. ತಪ್ಪುಗಳನ್ನು ಕಡಿಮೆಗೊಳಿಸುವುದು. ಲೆಕ್ಕ ಪುಸ್ತಕಗಳಲ್ಲಿ ಉಂಟಾಗಬಹುದಾದ ಅರಿವಿಲ್ಲದ ತಪ್ಪುಗಳನ್ನು ಸಾಧ್ಯವಾದಷ್ಟು ಇದು ಕಡಿಮೆ ಮಾಡುತ್ತದೆ. ನೈತಿಕ ಪ್ರಬಂಧ. ಆಂತರಿಕ ನಿಯಂತ್ರಣವು ನೌಕರರ ಮೇಲೆ, ಆಡಳಿತ ವರ್ಗದ ಮೇಲೆ ಪ್ರತಿಬಂಧವನ್ನು, ನಿಯಂತ್ರಣವನ್ನು ಹಾಕುತ್ತದೆ. ಇದರಿಂದ ಕಷ್ಟಪಟ್ಟು ಕೆಲಸ ಮಾಡುವಂತೆ ಅವರನ್ನು ಪ್ರೇರೇಪಿಸುತ್ತದೆ. ಇನ್ನು ಅನಾನುಕೂಲತೆಗಳನ್ನ ನೋಡೋಣ. ಸೊ ಆಂತರಿಕ ಪ್ರತಿಬಂಧದ ಮೇಲೆ ಆಂತರಿಕ ನಿಯಂತ್ರಣಗಳು ದಿನನಿತ್ಯದ ಸ್ವರೂಪದ ವ್ಯವಹಾರಗಳಿಗೆ ಹೆಚ್ಚು ಅನ್ವಯಿಸುತ್ತದೆ ಹೊರತು ಹೆಚ್ಚು ಗಮನ ಹರಿಸಬೇಕಾದಂತಹ ವಿಷಯಗಳಿಗೆ ಇದು ಅನ್ವಯಿಸುವುದಿಲ್ಲ. ಮಾನವನಿಂದ ಆಗಬಹುದಾದ ಸ್ವಾಭಾವಿಕ ತಪ್ಪುಗಳು ಆಂತರಿಕ ನಿಯಂತ್ರಣವನ್ನು ಇದು ದುರ್ಬಲಗೊಳಿಸುತ್ತದೆ. ಸಂಸ್ಥೆಯ ಆಂತರಿಕ ನಿಯಂತ್ರಣ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವ ಗುಮಾಸ್ತರು, ಇತರೆ ವಿಭಾಗದ ಕೆಲಸ ಮಾಡುವ ಗುಮಾಸ್ತರು ರಹಸ್ಯಮಯವಾದ ವಂಚನೆಗಳನ್ನು ಇಲ್ಲಿ ಮಾಡಬಹುದಾಗಿದೆ. ಕೆಲವು ಸಲ ಆಂತರಿಕ ನಿಯಂತ್ರಣ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿರುವವರೇ ವಂಚನೆ ಮಾಡಿ ಪರಾರಾಗಬಹುದು. ಆರ್ಥಿಕ ಸ್ಥಿತಿಗಳಲ್ಲಿನ ಬದಲಾವಣೆಯಿಂದ ಆಂತರಿಕ ನಿಯಂತ್ರಣಗಳು ಸಾಕಾಗುವಷ್ಟು ಆಗದೇ ಇರಬಹುದು, ಅವಶ್ಯಕತೆಗಿಂತ ಅಧಿಕವಾಗಿರಬಹುದು. ಸಂಸ್ಥೆ ಉನ್ನತ ವ್ಯವಸ್ಥಾಪಕ ವರ್ಗದವರು ಆಂತರಿಕ ನಿಯಂತ್ರಣದ ಉದ್ದೇಶಗಳನ್ನು ವಿಫಲಗೊಳಿಸಲು ಪ್ರಯತ್ನ ಪಡಬಹುದು, ಅಂದರೆ ಅವರೇ ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು. ಇನ್ನು ಎರಡನೇ ಪ್ರಶ್ನೆ, ನಿರಂತರ ಲೆಕ್ಕ ಪರಿಶೋಧನೆಯ ಅನುಕೂಲತೆ ಮತ್ತು ಅನಾನುಕೂಲತೆಯನ್ನು ವಿವರಿಸಿರಿ. ಅನುಕೂಲತೆಗಳನ್ನ ಮೊದಲು ನೋಡೋಣ. ತಪ್ಪುಗಳ ಶೀಘ್ರ ಪರಿಶೋಧನೆ ಮಾಡುವುದು. ಮೋಸದ ಕೃತ್ಯಗಳಿಗೆ ಇಲ್ಲಿ ಅವಕಾಶ ಇರುವುದಿಲ್ಲ. ಕೂಲಂಕುಷವಾಗಿ ಇದನ್ನು ಪರಿಶೋಧನೆ ಮಾಡುತ್ತದೆ. ಸಿಬ್ಬಂದಿಯ ಮೇಲೆ ನೈತಿಕ ನಿಯಂತ್ರಣವನ್ನು ಇಟ್ಟುಕೊಳ್ಳುವುದು. ತಾಂತ್ರಿಕ ವಿವರ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಮಧ್ಯಂತರ ಲೆಕ್ಕಪತ್ರಗಳ ತಯಾರಿಕೆ, ಲೆಕ್ಕಪತ್ರಗಳ ನೀಡುವುದರಲ್ಲಿ ನಿಯಂತ್ರಣ, ಉಪಯುಕ್ತ ಸಲಹೆ ಸೂಚನೆಗಳು. ಇನ್ನು ಅನಾನುಕೂಲತೆಗಳನ್ನ ನೋಡೋಣ. ಸೊ ಅನಾನುಕೂಲತೆಗಳು ಬದಲಾವಣೆಗೆ ಅವಕಾಶ, ದೈನಂದಿನ ಕೆಲಸಕ್ಕೆ ಅಡೆತಡೆ, ವಂಚನೆಗೆ ಅವಕಾಶ, ವೆಚ್ಚದಾಯಕ, ತಪ್ಪಬಹುದು. ಇನ್ನು ಕೊನೆ ಪ್ರಶ್ನೆ, ಮೂರನೇ ಪ್ರಶ್ನೆನ ನೋಡೋಣ. ಲೆಕ್ಕ ಪರಿಶೋಧನೆಯ ಅನುಕೂಲತೆ ಮತ್ತು ಅನಾನುಕೂಲತೆಯನ್ನು ವಿವರಿಸಿರಿ. ಸೊ ಲೆಕ್ಕ ಪರಿಶೋಧನೆಯ ಮೋಸಗಳನ್ನು ಶೀಘ್ರವಾಗಿ ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ಲೆಕ್ಕ ಪರಿಶೋಧನೆಯು ತಪ್ಪುಗಳನ್ನು, ಮೋಸಗಳ ತಡೆಗಟ್ಟಲು ಸಹಾಯ ಮಾಡುತ್ತದೆ. ಲೆಕ್ಕ ಪರಿಶೋಧನೆಯು ಸಂಸ್ಥೆಗೆ ಉಂಟಾಗಬಹುದಾದ ನಷ್ಟ ಭಯವನ್ನು ಕಡಿಮೆ ಮಾಡುತ್ತದೆ. ಲೆಕ್ಕ ಪರಿಶೋಧನೆ ಬ್ಯಾಂಕುಗಳಿಗೆ ಸಾಲ ನೀಡಲು ಸಹಾಯಕಾರಿಯಾಗಿರುತ್ತದೆ. ಲೆಕ್ಕ ಪರಿಶೋಧನೆ ಸಂಸ್ಥೆಯ ಮೇಲಿನ ಹೂಡಿಕೆದಾರರಿಗೆ ಹೆಚ್ಚು ನಂಬಿಕೆಯನ್ನು ಸೃಷ್ಟಿ ಮಾಡುತ್ತದೆ. ಲೆಕ್ಕ ಪರಿಶೋಧನೆ ತೆರಿಗೆ ಅಧಿಕಾರಿಗಳಿಗೆ ತೆರಿಗೆ ವಂಚನೆ ತಡೆಗಟ್ಟಲು ಸಹಾಯ ಮಾಡುತ್ತದೆ. ಕಂಪನಿಯ ಬಗ್ಗೆ ಸತ್ಯಾಸತ್ಯತೆ ತಿಳಿದುಕೊಳ್ಳಲು ಪರಿಶೋಧನೆಯು ಸಹಾಯಕಾರಿಯಾಗಿದೆ. ಲೆಕ್ಕ ಪರಿಶೋಧನೆಗೆ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡುತ್ತದೆ. ಲೆಕ್ಕ ಪರಿಶೋಧನೆ ಆದ ಲೆಕ್ಕದ ಪುಸ್ತಕಗಳು ಹೆಚ್ಚು ವಿಶ್ವಾಸವನ್ನು ನೀಡುತ್ತವೆ. ಪ್ರತಿ ವರ್ಷ ಲೆಕ್ಕ ಪರಿಶೋಧನೆಗೆ ಒಳಪಡುವುದರಿಂದ ಉದ್ಯಮ ಸಂಸ್ಥೆಯು ಪ್ರಗತಿಯನ್ನು ಹೊಂದುತ್ತದೆ. ಲೆಕ್ಕ ಪರಿಶೋಧನೆಯಿಂದ ಸಂಸ್ಥೆ ತನ್ನ ಬಂಡವಾಳ ವಿಸ್ತರಣೆಗೆ ಸಹಾಯಕಾರಿಯಾಗಿದೆ. ದೀರ್ಘಾವಧಿ, ಮಧ್ಯಮಾವಧಿ, ಅಲ್ಪಾವಧಿ ಸಾಲಗಳನ್ನು ಪಡೆಯಲು ಸಹಾಯಕಾರಿಯಾಗುತ್ತದೆ. ವೇತನದ ತಂಟೆ ದೂರುಗಳನ್ನು ದೂರು ಮಾಡಬಹುದಾಗಿದೆ. ವ್ಯವಹಾರಗಳನ್ನು ಮಾರಾಟ ಮಾಡುವಾಗ ಖರೀದಿದಾರನಿಗೆ, ಮಾರಾಟಗಾರರಿಗೆ ಇಬ್ಬರಿಗೂ ಇದು ಆತ್ಮವಿಶ್ವಾಸವನ್ನು ಮೂಡಿಸುತ್ತದೆ. ಬಂಡವಾಳ ಹೂಡಿಕೆದಾರರಿಗೆ ಇದು ಸಹಾಯಕಾರಿಯಾಗಿದೆ. ವರಮಾನ ತೆರಿಗೆ, ಸಂಪತ್ತು ತೆರಿಗೆ, ವಾಣಿಜ್ಯ ತೆರಿಗೆ ಮುಂತಾದವುಗಳ ಲೆಕ್ಕಾಚಾರ ಮಾಡಲು ಇದು ಸಹಾಯಕಾರಿಯಾಗಿದೆ. ಇನ್ನು ಅನಾನುಕೂಲತೆಗಳನ್ನು ನೋಡೋಣ. ಲೆಕ್ಕ ಪರಿಶೋಧನೆ ವ್ಯವಹಾರ ಸಂಸ್ಥೆಯ ಸಂಪೂರ್ಣ ಹಣಕಾಸಿನ ಪರಿಸ್ಥಿತಿನ ಇದು ತೋರಿಸುವುದಿಲ್ಲ. ಲೆಕ್ಕ ಪರಿಶೋಧನೆ ಸಂಸ್ಥೆಯ ವೆಚ್ಚವನ್ನು ಹೆಚ್ಚಿಸುತ್ತದೆ. ಕೆಲವು ಸಲ ಲೆಕ್ಕದ ಪರಿಶೋಧಕರು ಮಾಡಿದ ಲೆಕ್ಕವು ತೃಪ್ತಿದಾಯಕವಾಗಿರುವುದಿಲ್ಲ. ಲೆಕ್ಕ ಪರಿಶೋಧಕರು ಎಲ್ಲ ವಿಷಯಗಳಲ್ಲಿಯೂ ಪಂಡಿತನಾಗಲು ಸಾಧ್ಯವಿಲ್ಲ. ಉದಾಹರಣೆಗೆ ತಂತ್ರಜ್ಞಾನ, ತಾಂತ್ರಿಕತೆ. ಲೆಕ್ಕ ಪರಿಶೋಧಕನ ಸ್ವತಂತ್ರನು, ಧೈರ್ಯಶಾಲಿಯು, ಸಾಹಸಿಯು, ನಿಷ್ಠಾವಂತನು, ಕರ್ತವ್ಯ ಪ್ರಜ್ಞೆ ಆಗಿದ್ದರೆ ಮಾತ್ರ ಲೆಕ್ಕ ಪರಿಶೋಧನೆ ಯಶಸ್ವಿಯಾಗುತ್ತದೆ. ಇದು ಕಷ್ಟ ಸಾಧ್ಯ.
ಲೆಕ್ಕ ಪರಿಶೋಧನೆ ವ್ಯವಹಾರದ ಲೆಕ್ಕದ ಪುಸ್ತಕಗಳು 100% ಸರಿಯಾಗಿದೆ ಎಂಬ ಭರವಸೆ ನೀಡುವುದಿಲ್ಲ. ಲೆಕ್ಕ ಪರಿಶೋಧಕರು ಕೆಲವು ಮಾಹಿತಿಗಳನ್ನು ಬಳಸಿ ಪರಿಶೀಲನೆ ನಡೆಸಿರುತ್ತಾರೆ. ಇದು ಪೂರ್ಣ ಮಾಹಿತಿಯನ್ನು ಒಳಗೊಂಡಿರುವುದಿಲ್ಲ. ಲೆಕ್ಕ ಪರಿಶೋಧನೆ ಮರಣೋತ್ತರ ಪರೀಕ್ಷೆ ಇದ್ದಂತೆ, ತಪ್ಪುಗಳು ಗೊತ್ತಾದರೂ ಮುಗಿದು ಹೋಗಿರುತ್ತದೆ. ಲೆಕ್ಕ ಪರಿಶೋಧಕನು ಎಷ್ಟೇ ಪ್ರಾಮಾಣಿಕನಾಗಿದ್ದರೂ ಆಮಿಷಗಳಿಗೆ ಒಳಗಾಗಬಹುದಾಗಿದೆ. ಸಂಸ್ಥೆ ಒಳಗುಟ್ಟು ವ್ಯವಹಾರಗಳು ಸೋರಿಕೆಯಾಗುವ ಸಂಭವವಿರುತ್ತದೆ. ಸೊ ಇವಿಷ್ಟು ಏನಂದರೆ ಅನುಕೂಲತೆ ಮತ್ತು ಅನಾನುಕೂಲತೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ವಿಧಗಳ ಮೇಲೆ ಕೇಳುವಂಥ ಪ್ರಶ್ನೆಗೆ ಯಾವ್ಯಾವ ಪ್ರಶ್ನೆಗಳು ಬರುತ್ತೆ, ಹೇಗೆ ಉತ್ತರವನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಧನ್ಯವಾದಗಳು.